ಅಣ್ಣಾಮಲೈಯವರು ದೊಡ್ಡ ಮಟ್ಟದ ಹೋರಾಟವನ್ನ ಮಾಡಿದ್ರು. ಹೌದು, ಅಣ್ಣಾಮಲೈ ಹೊಸ ಪಕ್ಷದ ಬಗ್ಗೆ ಊಹಾಪೋಹ ಸೃಷ್ಟಿಯಾದಂತ ಹಿನ್ನೆಲೆಯಲ್ಲಿ ಸೂಪರ್ ಸ್ಟಾರ್ ರಜನಿಕಾಂತ್ ಭೇಟಿಯಾಗಿದ್ರು ಅಣ್ಣಾಮಲೈ ಅವರು. ಟಿಟಿವಿ ದಿನಕರನ್ ಭೇಟಿಯಾಗಿದ್ರು ಅಣ್ಣಾಮಲೈರನ್ನ ಬಿಜೆಪಿಯಲ್ಲೇ ಉಳಿಸಿಕೊಳ್ಳೋದಕ್ಕೆ ಕಸರತ್ತು ಕೂಡ ನಡೀತಾ ಇದೆ ಅನ್ನೋ ಸಂಗತಿ. ಅಣ್ಣಾಮಲೈ ಜೊತೆ BL ಸಂತೋಷ್ ಮಾತುಕತೆಯನ್ನ ಕೂಡ ನಡೆಸಿದ್ದಾರೆ. ಅಣ್ಣಾಮಲೈ ಮನವೊಲಿಸ್ತಾ ಇದ್ದಾರೆ BL ಸಂತೋಷ್ ಅವರು ಅನ್ನೋ ಮಾಹಿತಿ ಇದೆ. ಸಂತೋಷ್ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಸಂಘಟನಾ ಕಾರ್ಯದರ್ಶಿ. ಅಣ್ಣಾಮಲೈ ಹೊಸ ಪಕ್ಷದ ಬಗ್ಗೆ ಊಹಾಪೋಹ ಶುರುವಾಯ್ತು ನೋಡಿ. ಆಗ ಅದರಲ್ಲೂ ಸೂಪರ್ ಸ್ಟಾರ್ ರಜನಿಕಾಂತ್ ಅವರನ್ನ ಭೇಟಿ ಮಾಡ್ತಾರೆ. ಅದಾದ ನಂತರ ಟಿಟಿವಿ ದಿನಕರನ್ ಅವರನ್ನ ಭೇಟಿ ಮಾಡ್ತಾರೆ ಅಣ್ಣಾಮಲೈ ಅವರು. ಆಗ ಬಿಜೆಪಿ ರಾಷ್ಟ್ರೀಯ ನಾಯಕರೆಲ್ಲ ಅಲರ್ಟ್ ಆಗ್ತಾರೆ. ಅಂತ ಒಬ್ಬ ನಾಯಕನನ್ನ ಕಳ್ಕೊಳ್ಳೋದು ಬೇಡ, ಅಣ್ಣಾಮಲೈರನ್ನ ಉಳಿಸ್ಕೊಳ್ಳೋಣ ಅಂತ ಹೇಳಿ. ಹಂಗಾಗಿನೇ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಗಳಿದಾರಲ್ಲ BL ಸಂತೋಷ್ ಅವರು, ಅವರನ್ನ ಮುಂದೆ ಬಿಡ್ತಾರೆ ಮಾತುಕತೆ ನಡೆಸಿ ಅವ್ರ ಜೊತೆಗೆ ಅಂತ ಹೇಳಿ. ಎಸ್ ಸತೀಶ್, ನಾವು ಮಾತಾಡ್ತಾ ಇದ್ವಿ ಅಣ್ಣಾಮಲೈ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅಣ್ಣಾಮಲೈ ಹೌದು, ಏನೇ ಮಾಡಿದ್ರು ಕೂಡ ಅಥವಾ ಯಾರನ್ನೇ ಭೇಟಿ ಮಾಡಿದ್ರು ಕೂಡ ಅಷ್ಟು ಈಸಿಯಾಗಿ ಬಿಟ್ಟು ಹೋಗ್ಬಿಡ್ತಾರ, ಅಷ್ಟು ಈಸಿನ ಒಂದು ಹೊಸ ಪಕ್ಷ ಕಟ್ಟೋದು ಅಂತ ಹೇಳಿ. ಇದ್ರ ನಡುವೆ ಸಂತೋಷ್ ಅವರು, BL ಸಂತೋಷ್ ಅವರು ಕೂಡ ಅಣ್ಣಾಮಲೈ ಅವ್ರ ಜೊತೆಗೆ ಮಾತುಕತೆಯನ್ನ ನಡೆಸಿದ್ದಾರೆ ಅನ್ನೋ ಮಾಹಿತಿ ಇದೆ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ರಾಮ್, ಒಂದು ಈಕ್ವೇಷನ್ ಇದೆ ತಮಿಳುನಾಡಿನ ರಾಜಕಾರಣದಲ್ಲಿ. ಈಗ DMK ಅಧಿಕಾರದಲ್ಲಿದೆ, ಎರಡನೇ ಬಾರಿಗೆ ಅಧಿಕಾರಕ್ಕೆ ಬಂದಿದೆ. ಅಂದರೆ ಕಂಟಿನ್ಯೂಸ್ ಆಗಿ ಕಳೆದ ಸುಮಾರು 45 ವರ್ಷಗಳ ಇತಿಹಾಸದಲ್ಲಿ ಬ್ಯಾಕ್ ಟು ಬ್ಯಾಕ್ ಅಧಿಕಾರಕ್ಕೆ ಬಂದಿದ್ದು ಬಹುಶಃ ಇದೇ ಮೊದಲು ಸ್ಟಾಲಿನ್ CM ಆಗಿದ್ದು. ಅಂದರೆ DMK ಪಕ್ಷ ಈಗ 10 ವರ್ಷವನ್ನು ಪೂರೈಸಿದೆ ನೆಕ್ಸ್ಟ್ ಇಯರ್ ಎಲೆಕ್ಷನ್ಗೆ. ಸೊ ಒಂದು 10 ವರ್ಷ ಆದಮೇಲೆ ಸಹಜವಾಗಿಯೇ ಯಾವುದೇ ಪಕ್ಷ ಆದರೂ ಕೂಡ ಆಡಳಿತ ವಿರೋಧಿ ಅಲೆ ಇರುತ್ತೆ. ಅದನ್ನು ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ಈಗಾಗಲೇ AIADMK ಮತ್ತು BJP ಟ್ರೈ ಮಾಡ್ತಾ ಇದೆ. ಈ ನಡುವೆ ನಟ ವಿಜಯ್ ಹೊಸ ಪಕ್ಷವನ್ನು ಸ್ಥಾಪನೆ ಮಾಡಿದ ಬಳಿಕ ದೊಡ್ಡ ಕ್ರಾಂತಿ, ಒಂದು ಸಂಚಲನ ಆಗ್ತಾ ಇದೆ ತಮಿಳುನಾಡು ರಾಜಕಾರಣದಲ್ಲಿ. AIADMKಲಿ ಯಾರಪ್ಪ ತುಂಬ ಸ್ಟ್ರಾಂಗ್ ಲೀಡರ್ ಅಂದರೆ ಯಾರು ಕೂಡ ಫೇಸ್ ಆಫ್ ದ ಪಾರ್ಟಿ, ಅಂದರೆ ತುಂಬ ದೊಡ್ಡ ಮಟ್ಟದ ನಾಯಕ AIADMKಗಿಲ್ಲ. ಪಳನಿಸ್ವಾಮಿ ಇದ್ದಾರೆ, ಆದರೆ ಇಡೀ ತಮಿಳುನಾಡನ್ನ ಮೇಂಟೈನ್ ಮಾಡೋಷ್ಟು ಪಾಪ್ಯುಲರ್ ಫೇಸ್ ಅಂತೂ ಅಲ್ಲ. ಅಂದರೆ ಈಗ ಜಯಲಲಿತಾ ಇದ್ದಾಗ, ಜಯಲಲಿತಾ ಅಂದ್ರೇ ಪಾರ್ಟಿ, ಯಾವುದೇ ಕ್ಯಾಂಡಿಡೇಟ್ ಆಗಿದ್ರು ಕೂಡ ಆ ಕ್ಷೇತ್ರದಲ್ಲಿ ಜಯಲಲಿತಾ ಅವರನ್ನು ನೋಡಿ ವೋಟ್ ಹಾಕ್ತಾ ಇದ್ರು. ಆ ಮಟ್ಟಿಗಿನ ಹವಾ ಇತ್ತು AIADMKಗೆ. DMKಗೆ ಕರುಣಾನಿಧಿ ಇದ್ರು, ಅದಾದ ನಂತರ ಅವರ ಮಗ ಸ್ಟಾಲಿನ್ ಇದ್ದಾರೆ ಈಗ. ಅಂದರೆ ಆ ಫೇಸ್ ಆಫ್ ದ ಪಾರ್ಟಿ, ಫೇಸ್ ಆಫ್ ದ ಸ್ಟೇಟ್ ಅಂತ ಸ್ಟಾಲಿನ್ ಇದ್ದಾರೆ. ಹೀಗಾಗಿ DMKಗೆ ಅದರದೇ ಅಂತ ಒಂದು ಮಹತ್ವ ಇದೆ, ನಾಯಕತ್ವ ಇದೆ. ಆದರೆ AIADMKಗೆ ನಾಯಕತ್ವದ ಕೊರತೆ ಇದೆ. ಪಳನಿಸ್ವಾಮಿ ಜೊತೆಗೆ ಅವರಲ್ಲೇ ಒಂದು ಟೀಮ್ ಇರೋದ್ರಿಂದ ಒಗ್ಗಟ್ಟು ಇಲ್ಲ. BJPಗೆ ನೆಲೆ ಇಲ್ಲ. BJPಯಲ್ಲೂ ಕೂಡ ಗೊಂದಲ ಇದೆ, ಈ ಪಾರ್ಟಿಯನ್ನು ಹೇಗೆ ತಗೊಂಡೋಗ್ಬೇಕು ಅಂತ. BJP ಕಟ್ಟರ್ ಹಿಂದುತ್ವವಾದವನ್ನೇ ಮುಂದಿಟ್ಕೊಂಡು ಚುನಾವಣೆಗೆ ಹೋಗಿ ಗೆದ್ದ ಇತಿಹಾಸ ತುಂಬ ಕಡಿಮೆ ತಮಿಳುನಾಡಿನಲ್ಲಿ. ದ್ರಾವಿಡ ಒಂದು ಚಳವಳಿಗೆ ತುಂಬ ದೊಡ್ಡ ಮಹತ್ವವನ್ನು ಇರ್ತಕ್ಕಂಥ ರಾಜ್ಯ ತಮಿಳುನಾಡು. ಹೀಗಾಗಿ ಬರೀ ಹಿಂದುತ್ವದಲ್ಲಿ ನಾವು ಹೋಗಿ ಓಟನ್ನು ಪಡ್ಕೊಂಡ್ಬಿಡ್ತೀವಿ ಅನ್ನೋದು ಸುಳ್ಳು. ಈ ಹಿಂದೆ ನಾವು ಅಣ್ಣಾಮಲೈ ನೋಡಿದಾಗ, ಅಣ್ಣಾಮಲೈ ಕಟ್ಟರ್ ಹಿಂದುತ್ವವಾದಿಯಾಗಿ ಸಾಕಷ್ಟು ಪ್ರಚಾರ ಮಾಡಿದ್ರು, ಪ್ರವಾಸ ಮಾಡಿದ್ರು. ಆದರೆ ಸಿಕ್ಕಿದ್ದು 11% ಓಟು. ಲೆಕ್ಕ ಹಾಕೊಳ್ಳಿ, BJP ಪೀಕಲ್ಲಿರ್ತಕ್ಕಂಥ ಎರಾ ಇದು. ಕಳೆದ 2014ರಿಂದ ನರೇಂದ್ರ ಮೋದಿ ಅವರ ಎಂಟ್ರಿ ಆದ ನಂತರ ರಾಷ್ಟ್ರ ರಾಜಕಾರಣಕ್ಕೆ BJP ಪೀಕಲ್ಲಿದೆ. ಇಂತಹ ಟೈಮಲ್ಲಿ ಅಣ್ಣಾಮಲೈ BJPಯಿಂದ, ಆಮೇಲೆ ಅಮಿತ್ ಶಾ, ಸಂತೋಷ್ ಜಿ ಆಗಿರ್ಬೋದು, ನರೇಂದ್ರ ಮೋದಿ ಆಗಿರ್ಬೋದು, ಇಂಥ ಘಟಾನುಘಟಿ ನಾಯಕರ ಬಹುದೊಡ್ಡ ಕ್ಯಾಂಪೇನ್ ಆದರೂ ಕೂಡ ಲೋಕಸಭೆಯಲ್ಲಿ ಪಡ್ಕೊಂಡಿದ್ದು 11% ಹೈಯೆಸ್ಟ್ ವೋಟ್ ಶೇರ್ BJPಗೆ. ಸೊ ಈಗ ನೆಕ್ಸ್ಟ್ ಏನಪ್ಪ ಮಾಡೋದು ಅನ್ನೋ ಒಂದು ಗೊಂದಲ ಇದೆ. ಇಂಥ ಟೈಮಲ್ಲಿ ಅಣ್ಣಾಮಲೈ ಹೊರಗಡೆ ಹೋದರೆ BJPಯಿಂದ ಬಹುದೊಡ್ಡ ಹಿನ್ನಡೆ ಆಗುತ್ತೆ BJPಗೆ. ಈಗ ನಾವು ನೋಡ್ತಾ ಇದ್ವಿ, BL ಸಂತೋಷ್ ಅವರು ಕೂಡ ಮನವೊಲಿಕೆ ಮಾಡಿದ್ದಾರೆ ಅನ್ನೋ ಲೆಕ್ಕಾಚಾರ. BL ಸಂತೋಷ್ ಮಾತನ್ನ ಚಾಚು ತಪ್ಪದೆ ಅಣ್ಣಾಮಲೈ ಪಾಲಿಸ್ತಾರೆ ಅನ್ನೋ ಒಂದು ಮಾತಿದೆ ರಾಜಕಾರಣದಲ್ಲಿ. BL ಸಂತೋಷ್ ಕರ್ನಾಟಕದವರು, ರಾಷ್ಟ್ರೀಯ BJPಯ ಸಂಘಟನಾ ಕಾರ್ಯದರ್ಶಿ ಕೂಡ ಹೌದು. BJPಯಲ್ಲಿ ಅದರದ್ದೇ ಆದಂತಹ ಮಹತ್ವ ಇದೆ ಅವರಿಗೆ. ಅವ್ರ ಮಾತನ್ನು ಯಾರು ಕೂಡ ನೋ ಅನ್ನೋದಕ್ಕೆ ಯಾರು ಕೂಡ ಹೋಗಲ್ಲ. ಹೀಗಾಗಿ ಇದೇ ಸೆಪ್ಟೆಂಬರ್ 16 ಮತ್ತು 17ನೇ ತಾರೀಕು ಅವರು ಚೆನ್ನೈಗೆ ಹೋಗಿರ್ತಾರೆ BL ಸಂತೋಷ್. ಆ ಟೈಮಲ್ಲಿ ಅಣ್ಣಾಮಲೈ ಅವ್ರನ್ನ ಕರೆಸಿ ಮಾತಾಡ್ತಾರೆ, ಏನು ಪ್ರಾಬ್ಲಮ್ ಅಂತ. ಅಣ್ಣಾಮಲೈ ಯಾವುದೇ ಕಾರಣಕ್ಕೂ BJPನ ಬಿಟ್ಟು ಹೋಗಬಾರ್ದು ಅನ್ನೋ ಒಂದು ಮಾತುಕತೆಯನ್ನು BL ಸಂತೋಷ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಆದರೆ ಮತ್ತೊಂದು ಕಡೆ ರಾಮ್, ತಮಿಳುನಾಡಿನ ಈ ಬಾರಿಯ 2026ರ ವಿಧಾನಸಭಾ ಚುನಾವಣೆ ಒಂದು ರೀತಿ ಅತಂತ್ರ ಫಲಿತಾಂಶ ಬರಬಹುದು ಅನ್ನೋ ಒಂದು ಲೆಕ್ಕಾಚಾರ ಇದೆ. ನಾನು ಆಗಲೇ ಹೇಳಿದೆ, AIADMK ಒಂದು ಕಡೆ, BJP ಒಂದು ಕಡೆ, DMK ಒಂದು ಕಡೆ. ಈಗ ವಿಜಯ್ ಪಾರ್ಟಿ ಒಂದು ವೇಳೆ ಅಣ್ಣಾಮಲೈ ಹೊಸ ಪಕ್ಷವನ್ನು ಕಟ್ಟಿದ್ರೆ, ನಟ ವಿಜಯ್ ಹಾಗೂ TTV ದಿನಕರನ್ ಜೊತೆಗೆ ಇವರ ಅಣ್ಣಾಮಲೈ ಪಾರ್ಟಿ, ಈ ಮೂರು ಪಾರ್ಟಿ
ಮೈತ್ರಿ ಮಾಡಿಕೊಂಡು ಚುನಾವಣೆಯನ್ನು ಎದುರಿಸಬಹುದು. ಒಂದು 10% ವೋಟ್ ತಗೊಂಡ್ರು ಕೂಡ ವಿಧಾನಸಭಾ ಚುನಾವಣೆಯಲ್ಲಿ ಒಂದು 20-30-40 ಸೀಟ್ ಗೆದ್ದುಬಿಟ್ರೆ 3 ಪಾರ್ಟಿ ಸೇರಿಕೊಂಡು ಅವರು ಕಿಂಗ್ ಮೇಕರ್ ಆಗ್ತಾರೆ. ಹೀಗಾಗಿನೇ ಅಣ್ಣಾಮಲೈ ಹೊಸ ಪಾರ್ಟಿಯನ್ನು ಕಟ್ಟಬಹುದಾ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ. ಆದರೆ ಇದುವರೆಗೂ ಕೂಡ ಅಣ್ಣಾಮಲೈ ಯಾವುದೇ ರೀತಿಯ ಅಧಿಕೃತವಾಗಿ ಈ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿಲ್ಲ. ನಾನು ಬಿಜೆಪಿ ಬಿಡ್ತೀನಿ ಅಥವಾ ಹೊಸ ಪಕ್ಷ ಕಟ್ತೀನಿ ಅಂತ ಎಲ್ಲೂ ಕೂಡ ಅಧಿಕೃತವಾಗಿ ಯಾರು ಕೂಡ ಹೇಳಿಕೆಯನ್ನು ಕೊಟ್ಟಿಲ್ಲ. ರಾಮ್, ತಮಿಳುನಾಡು ರಾಜಕಾರಣದಲ್ಲಿ ಇದು ಚರ್ಚೆ ಆಗ್ತಾ ಇದೆ. ಥ್ಯಾಂಕ್ ಯು ಸತೀಶ್ ತಮ್ಮೆಲ್ಲ ಮಾಹಿತಿಗಾಗಿ.